ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಚದುರಂಗ ಪಾರ ನಮ್ಮ ಕೇರಳದಲ್ಲಿ ಇಡುಕಿ ಜಿಲ್ಲೆಯಲ್ಲಿರುವ ಚದುರಂಗ ಪಾರ ಅಂತ ಹೇಳೋ ಜಾಗಕ್ಕೆ ಟೂರ್ ಹೋಗಿದ್ದೋ. ಅದರ ವಿಡಿಯೋ ಪಾರ್ಟ್ 2 ವಿಡಿಯೋ ಆಯಿತಾ. ಇದು ಪೊನ್ಮುಡಿ ಡ್ಯಾಮ್ ಹತ್ರ ಕುದುರೆ ಸವಾರಿ, ಒಂಟೆ ಸವಾರಿ ಎಲ್ಲ ಇತ್ತು. ಆಗ ಮಕ್ಕಳು ಕುದುರೆನ ನೋಡಿ ಕುದುರೆ ಸವಾರಿ ಮಾಡುವಂತೇಳಿ ಕುದುರೆ ಸವಾರಿ ಮಾಡಿದರು. ಅಲ್ಲಿಂದ ನಾವು ನೆಟ್ಟಗೆ ಬಸ್ಸಲ್ಲಿ ಬಂದು ಚದುರಂಗ ಪಾರೆಗೆ ಬಂದು ಇಳಿದ್ದು. ಅಲ್ಲಿಂದ ಜೀಪಲ್ಲಿ ರೈಡ್ ಮಾಡಬೇಕು. ಜೀಪಲ್ಲಿ ಮಾತ್ರ ಈ ಜಾಗಕ್ಕೆ ಹೋಗಲಿಕ್ಕೆ ಆಗೋದು. ಫಸ್ಟ್ ನಾವು ಜೀಪಲ್ಲಿ ಹೋಗಿ ಆ ಜಾಗ ಎಲ್ಲ ನೋಡಿ, ಈಗ ನೆಕ್ಸ್ಟ್ ಎರಡನೇ ಜಾಗಕ್ಕೆ ಅದೇ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಈಗ ಪುನಃ ಜೀಪಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚಂದ ಇರೋ ಜಾಗ, ತುಂಬ ಗಾಳಿ ಇರುತ್ತೆ ಈ ಜಾಗದಲ್ಲಿ. ತುಂಬ ಬೆಟ್ಟ ಗುಡ್ಡಗಳಿಂದ ತುಂಬಿದ ಸುಂದರವಾದ ಜಾಗ ಇದು. ಇಲ್ಲಿ ಮೇಲೆ ಮೇಲೆ ನಿಂತರೆ ತುಂಬ ಗಾಳಿಯೆಲ್ಲ ಇರುತ್ತೆ ನೋಡಿ. ಇಲ್ಲಿ ಈ ಜಾಗಕ್ಕೆ ಜೀಪಲ್ಲಿ ಮಾತ್ರ ಬರಲಿಕ್ಕೆ ಆಗೋದು. ಜೀಪಲ್ಲಿ ಒಳ್ಳೆ ಹಾಡು ಹಾಕಿದ್ರು, ಅದಕ್ಕಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ. ಹೊರಗೆ ನಮ್ಮ ಬ್ಯಾಕಲ್ಲಿ ಜೀಪಲ್ಲಿಗೆ ಜನರು ಹೀಗೆ ಬರ್ತಾಯಿದ್ರು. ರೋಡ್ ಸೈಡಲ್ಲೆಲ್ಲ ತುಂಬ ಚೆಂದ ಹೂ ಬಿಡೋ ಗಿಡಗಳು ಇತ್ತು. ಈ ಜಾಗದಲ್ಲಿ ಫುಲ್ ಗಾಳಿ ಇರೋದ್ರಿಂದ ಜೀಪೆಲ್ಲ ಈಗ ಹೋಗುವಾಗ ಧೂಳಿರುತ್ತೆ, ತುಂಬ ಧೂಳಿರುತ್ತೆ. ನೀವು ಕೇರಳಕ್ಕೆ ಟೂರ್ ಬರೋದಾದರೆ ಈ ಜಾಗಕ್ಕೆ ಒಂದು ಸಲ ವಿಸಿಟ್ ಮಾಡಿ. ತುಂಬ ಚೆಂದ ಇರೋ ಜಾಗ ಇದು, ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ತಮಿಳ್ನಾಡು ಎಲ್ಲ ಕಾಣುತ್ತೆ ಇಲ್ಲಿಂದ, ಫುಲ್ ತಮಿಳ್ನಾಡೆಲ್ಲ ಕಾಣುತ್ತೆ. ನಮ್ಮ ಕೇರಳದಲ್ಲಿ ಟೂರಿಸ್ಟ್ ಪ್ಲೇಸಲ್ಲಿ ಇದು ಒಂದು ಚದುರಂಗ ಪಾರೆ ಅಂತೇಳಿ. ಇದು ಯಾಕೆ ಹೀಗೆ ಹೆಸರು ಬಂತು ಅಂತೇಳಿ ನನಗೆ ಗೊತ್ತಿಲ್ಲ. ಚದುರಂಗ ಪಾರ ಅಂತ ಹೇಳ್ತಾರೆ. ಯಾಕೆ ಈ ಹೆಸರು ಬಂತು ಅಂತ ಎಲ್ಲ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಅಲ್ಲಿಂದ ನಾವು ಅಲ್ಲಿ ಜೀಪಲ್ಲಿ ಎಲ್ಲ ಇಳಿದು ಮೇಲೆ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಮೇಲೆ ಹೀಗೆ ಹತ್ತಿ ಹೋಗ್ತಿದ್ದೀವಿ. ಆ ಕಡೆ ಜೀಪೇನು ಬರಲಿಕ್ಕೆ ಆಗಲ್ಲ, ನಡೆದು ಹೋಗ್ಬೋದು. ನಡೆದು ಹೋಗಿ ಅಲ್ಲಿಂದ ನೋಡಿದ್ರೆ ತಮಿಳ್ನಾಡೆಲ್ಲ ಕಾಣುತ್ತೆ ನೋಡಿ. ದೊಡ್ಡ ವಿಂಡ್ಮಿಲ್ ಹೀಗೆ ತುಂಬ ಎತ್ತರ ಇದೆ ಇದು. ವಿಡಿಯೋದಲ್ಲಿ ನೋಡುವಾಗ ಇಷ್ಟು ಚಿಕ್ಕದಾಗಿ ಕಾಣುತ್ತೆ, ಹತ್ರದಲ್ಲಿ ನೋಡಿದ್ರೆ ತುಂಬ ದೊಡ್ಡದಿದೆ ಇದು. ನಾವು ತಮಿಳ್ನಾಡು ರೂಟಲ್ಲಿ ಎಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಹೀಗೆ ದೂರದಲ್ಲಿ ನೋಡ್ತಿದ್ವಿ ಇದು. ಮತ್ತು ಮೂವಿಯಲ್ಲೆಲ್ಲ ನೋಡುವಾಗ ನಮಗೆ ಆಸೆ ಆಗ್ತಿತ್ತು, ಒಂದು ಸಲ ಹತ್ರದಿಂದ ನೋಡಬೇಕು ಅಂತೇಳಿ ಆಸೆ ಆಗ್ತಿತ್ತು. ಅದು ನೋಡಿದ್ದು. ಅದರ ಸೌಂಡ್ ತುಂಬ ಸೌಂಡ್ ಇರುತ್ತೆ. ಅದರ ಹತ್ರದಲ್ಲಿ ಹೀಗೆ ಹೋಗುವಾಗ ಅದರ ಸೌಂಡಿಗೆ ಒಂದೊಂದು ಮಿಷಿನಲ್ಲಿ ಸೌಂಡ್ ಬರ್ತಾ ಇರುತ್ತೆ. ಅಲ್ಲಿಂದ ಎಲ್ಲರೂ ಇಲ್ಲಿಂದ ನೋಡ್ತಾ ಇದ್ದಾರೆ. ವ್ಯೂ ಒಳ್ಳೆ ಚಂದ ಇಲ್ಲಿಂದ ವ್ಯೂ ನೋಡೋದಕ್ಕೆ ನೋಡಿ. ಒಬ್ಬರು ಅಲ್ಲಿ ರೆಸ್ಟ್ ತಗೊಳ್ತಿದ್ದಾರೆ. ತುಂಬ ಹೊತ್ತಿಗೆ ನಡೆದು ಇಲ್ಲಿಗೆಲ್ಲ ಮಕ್ಕಳನ್ನ ಕರ್ಕೊಬರ್ಬೇಡಿ. ಯಾರಾದರೂ ಟೂರ್ ಬರೋರು ಇದ್ದರೆ ಇಲ್ಲಿಗೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಬರಬಾರ್ದು. ಒಂದು ಕಾಲು ಸ್ವಲ್ಪ ಸ್ಲಿಪ್ ಆದರೆ ಸಾಕು, ಕೆಳಗೆ ಇರ್ತೀವಿ. ತುಂಬ ಆಳ ಇದೆ ಇದು. ನೋಡಿ, ದೊಡ್ಡ ದೊಡ್ಡ ಮರ, ಚಿಕ್ಕ ಗಿಡಗಳ ಥರ ಕಾಣ್ತಾ ಇದೆ, ಅಷ್ಟು ಆಳ ಇದೆ. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನಮ್ಮ ಜೊತೆ ಟೂರ್ ಬಂದವರೆಲ್ಲ ಏಜ್ ಅಂತೇನು ನೋಡದೆ ಎಲ್ಲರೂ ಹ್ಯಾಪಿಯಾಗಿದ್ದರು. ಎಲ್ಲರೂ ಅಷ್ಟು ದೊಡ್ಡ ಬೆಟ್ಟ ಎಲ್ಲ ಹತ್ತಿ ತುಂಬ ಸಂತೋಷವಾಗಿದ್ದರು. ನಾವು ಇಲ್ಲಿ ಕೆಳಗೆ ಇಳಿಯೋದಕ್ಕೆ ನೋಡ್ತಾ ಇದ್ದೀವಿ, ನಮ್ಮನ್ನು ಬೈದು ಆ ಕಡೆ ಕಳಿಸ್ಬಿಟ್ರು ನೋಡಿ. ನಾವು ಇಳಿಯೋದಕ್ಕೆ ನೋಡ್ತಾ ಇದ್ವಿ, ತುಂಬ ಡೇಂಜರ್ ಜಾಗ ಅಂತೇಳಿ ನಮ್ಮನ್ನು ಆ ಕಡೆನೇ ಕಳಿಸ್ಬಿಟ್ರು. ಅಲ್ಲಿಂದ ನಾವೆಲ್ಲ ಜಾಗ ಎಲ್ಲ ನೋಡಿ ಎಂಜಾಯ್ ಮಾಡಿ ಈಗ ಎಲ್ಲರೂ ಜೀಪ್ ಇರೋ ಜಾಗಕ್ಕೆ ಎಲ್ಲರೂ ಇಳಿದು ಬಂದಿದ್ದೀವಿ. ಬಂದು ಇಲ್ಲಿ ಎಲ್ಲರೂ ನಿಂತು ಫುಲ್ ಫೋಟೋ ವೀಡಿಯೋಸ್ ಎಲ್ಲ ತೆಗೆದು ಹ್ಯಾಪಿಯಾಗಿ ಹಾಡೆಲ್ಲ ಹೇಳಿ ಸೂಪರಾಗಿ ಇಲ್ಲಿಂದ ಹೋಗ್ತೀವಿ. ಇನ್ನೂ ಇದೆ, ಒಳ್ಳೆ ಜಾಗ ಇನ್ನೂ ಇದೆ, ಸ್ಕಿಪ್ ಮಾಡದೆ ನೋಡಿ. ಅಲ್ಲಿಂದ ಹೀಗೆ ಒಂದೊಂದು ಜೀಪ್ ಬ್ಯಾಕ್ ಒಂದು ಜೀಪು ಕಡೆ ಇನ್ನೊಂದು ಜೀಪು, ಹಾಗೆ ಎಲ್ಲರೂ ಇಲ್ಲಿಂದ ಹೋಗ್ತಾ ಇದ್ದೀವಿ. ಕೇರಳದಲ್ಲಿ ಚದುರಂಗ ಪಾರೆಗೆ ಯಾರಾದರೂ ಬಂದಿರೋರು ಇದ್ದರೆ ಕಮೆಂಟ್ ಮಾಡಿ. ತುಂಬ ಒಳ್ಳೆ ಜಾಗ ಇದು. ಇನ್ನೂ ಇದೆ ಸುಮಾರು ಜಾಗ, ಟೂರಿಸ್ಟ್ ಪ್ಲೇಸ್ ಕೇರಳದಲ್ಲಿ ಸುಮಾರು ಇದೆ. ಒನ್ ಡೇ ಟೂರ್ ಪ್ಲ್ಯಾನ್ ಮಾಡಿ ಬಂದಿದ್ದು ನಾವು. ಎಲ್ಲರೂ ರಜೆ ಹಾಕಿ, ಒಂದು ದಿವಸ ರಜೆ ಹಾಕಿ ಒನ್ ಡೇ ಟೂರಿಗೆ ಬಂದಿದ್ದು. ಅಲ್ಲಿಂದ ರಿಟರ್ನ್ ಬರುವಾಗ ನಾವು ಊಟ ಮಾಡಿದ ಅದೇ ಹೋಟೆಲಲ್ಲಿ ನಮಗೆ ಸ್ನ್ಯಾಕ್ಸ್ ರೆಡಿ ಮಾಡಿದರು. ಬೋಂಡ ಇತ್ತು,
ವಡೆ ಇರೋರಿಗೆ ವಡೆ ಇಷ್ಟ ಇರೋರಿಗೆ ಅದು ಇತ್ತು. ಚಾಯ ಎಲ್ಲ ಯಾರಿಗೆಲ್ಲ ಏನೇನು ಇಷ್ಟ ಅದೆಲ್ಲ ತಿಂದು ಅಲ್ಲಿಂದ ಚಾಯ ಎಲ್ಲ ಕುಡಿದು ಇಲ್ಲಿಂದ ಹೋಗ್ತೀವಿ. ಅಲ್ಲಿಂದ ಹೋದ್ಮೇಲೆ ಹೋಗುವಾಗ ಈ ಟೀ ಎಸ್ಟೇಟ್ ಎಲ್ಲ ಕಾಣುತ್ತೆ, ತುಂಬ ಚೆಂದ. ಇನ್ನು ಮೂನಾರ್ ಆ ಜಾಗದಲ್ಲೆಲ್ಲ ತುಂಬ ಚೆಂದ ಇರೋ ವ್ಯೂ ಇದೆ ನೋಡಿ. ಟೀ ಎಸ್ಟೇಟ್, ಈ ಮರಗಳು ನೋಡೋದಕ್ಕೆ ಒಂಥರ ಜಿಂಕೆ ಕೊಂಬು ಥರ ಎಲ್ಲ ಇದೆ, ತುಂಬ ಚೆಂದ. ನಾವು ಲೈವಾಗಿ ಈಗ ನೋಡುವಾಗ ತುಂಬ ಚೆಂದ ಇತ್ತು. ಒಂದೊಂದು ಜಾಗದಲ್ಲಿ ಆನೆ ಎಲ್ಲ ಬರುತ್ತೆ ಅಂತೇಳಿ ಒಂದೊಂದು ಜಾಗ ಇರುತ್ತೆ, ಆನೆ ಇರೋ ಜಾಗ ಎಲ್ಲ ಇತ್ತು. ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಡ್ಯಾನ್ಸ್ ಹಾಡು ಎಲ್ಲ ಸೂಪರಾಗಿತ್ತು, ತುಂಬ ಎಂಜಾಯ್ ಮಾಡಿ ಹೋದ್ವಿ ನಾವು. ಹೋಗ್ತಾ ಹೋಗ್ತಾ ಇಲ್ಲೊಂದು ಜಾಗ ಇದು ಆನೆಚಾಲ್ ಅಂತ ಹೇಳ್ತಾರೆ. ಆನೆಚಾಲ್ ಈ ಜಾಗಕ್ಕೆ, ಈ ಹೊಳೆ ನಮ್ಮ ಇಂಡಿಯಾ ಮ್ಯಾಪ್ ಥರ ಕಾಣುತ್ತೆ ಅಲ್ವಾ ನೋಡಿ. ನೋಡಿ ನಮ್ಮದು ಇಂಡಿಯಾ ಮ್ಯಾಪ್ ಥರ ಈ ಹೊಳೆ ಕಾಣುತ್ತೆ. ಇದು ಡ್ಯಾಮ್ದು ನೀರು ಈ ಥರ ಇರೋದು. ಒಳ್ಳೆ ಚೆಂದ ಇತ್ತು. ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಬಸ್ ನಿಲ್ಲಿಸಿ ನಾವೆಲ್ಲ ವ್ಯೂ ಎಲ್ಲ ನೋಡಿದ್ವಿ ನೋಡಿ. ಟೂರ್ ಬಂದವರೆಲ್ಲ ಜೀಪಲ್ಲಿ, ಬಸ್ಸಲ್ಲಿ, ಆ ಥರ ಕಾರಲ್ಲೆಲ್ಲ ಸುಮಾರು ಜನರು ಈ ರೋಡಲ್ಲಿ ಬರ್ತಾ ಇರ್ತಾರೆ ಈ ಜಾಗಕ್ಕೆ. ನಿಲ್ಲಿಸಿ ಒಂದೊಂದು ಜಾಗದಲ್ಲಿ ನಿಲ್ಲಿಸಿ ಅಲ್ಲಿಯ ಟೂರಿಸ್ಟ್ ಇದಕ್ಕೆ ಏನು ನಮಗೆ ಏನಾದರೂ ತಿನ್ನಲಿಕ್ಕೆ ಆದರೆ ಅಲ್ಲಿ ಆ ಜಾಗದ ಸ್ಪೆಷಲ್ ಏನಾದರೂ ತಿನ್ನೋದಿದ್ರೆ ಅದೆಲ್ಲ ತಿಂದು ಎಂಜಾಯ್ ಮಾಡಿ ಹೋಗ್ತಾರೆ. ಸುಮಾರು ಜನರು ಬರ್ತಾರೆ ಇಲ್ಲಿಂದ, ಕರ್ನಾಟಕದಿಂದ ಎಲ್ಲ ಸುಮಾರು ಜನರು, ತಮಿಳ್ನಾಡಿಂದ, ಕರ್ನಾಟಕದಿಂದ ಎಲ್ಲ ಸುಮಾರು ಜನರು ಟೂರ್ ಬರ್ತಾರೆ. ಬಸ್ಸಲ್ಲಿ ಫುಲ್ ಎಂಜಾಯ್ ಮಾಡಿ ಹೋಗ್ತಿದ್ವಿ. ಈಗ ಸಾಯಂಕಾಲ ಆಯಿತು. ನಾವು ಹೋಗುವಾಗ ರಾತ್ರಿ ಹೋಗುವಾಗ ಸ್ವಲ್ಪ ಚಿಕ್ಕ ಮಳೆ ಎಲ್ಲ ಸಿಕ್ತು, ಒಳ್ಳೆ ಚೆಂದ ಇತ್ತು ಆವತ್ತಿನ ದಿವಸ ನೋಡಿ. ಎಲೆಕ್ಷನ್ ಟೈಮ್ ಆಗಿತ್ತು ಆಗ. ಅದರ ಫ್ಲ್ಯಾಗ್ ಎಲ್ಲ ಹೀಗೆ ಹಾಕಿದ್ದಾರೆ, ಒಂದೊಂದು ಗ್ರೂಪ್ ಅವ್ರದ್ದು ಫ್ಲ್ಯಾಗ್ ಎಲ್ಲ ಹೀಗೆ ಹಾಕಿದ್ದಾರೆ. ಟೀ ಎಸ್ಟೇಟ್ ಇಲ್ಲಿಂದ ಫುಲ್ ಟೀ ಎಸ್ಟೇಟ್ ಆ ಕಡೆ ಇರುತ್ತೆ, ತುಂಬ ಚೆಂದ ನೋಡೋದಕ್ಕೆ. ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸಿ, ನಾನೆಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇಲ್ಲಿಂದ ಸುಮಾರು ದೂರ ಹೋಗುವಾಗ ನಾನು ಕಟ್ ಮಾಡಿ ಹಾಕಿದ್ದೀನಿ. ಸುಮಾರು ಲೆಂತ್ ಇತ್ತು ವಿಡಿಯೋ, ನಾನು ಕಟ್ ಮಾಡಿ ಚಿಕ್ಕದಾಗಿ ಹಾಕಿದ್ದೀನಿ. ಈ ಟೀ ಎಸ್ಟೇಟ್ ಮಧ್ಯೆ ಒಂದೊಂದು ಗಿಡಗಳೆಲ್ಲ ನಟ್ಟಿರುತ್ತೆ. ಒಂದೊಂದು ಜಾಗದಲ್ಲಿ ಆರೆಂಜದು ಗಿಡಗಳೆಲ್ಲ ನಟ್ಟಿರುತ್ತೆ. ನಾನು ಇನ್ನು ಬರೋ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸುಮಾರು ಆರೆಂಜ್ ಎಲ್ಲ ಹಿಡಿಯೋ ಜಾಗ ಇದೆ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ನಾವು ಇಳಿದು ಎಲ್ಲರೂ ಹೀಗೆ ಫೋಟೋ ತೆಗಿಲಿಕ್ಕೆ ಎಲ್ಲ ಅಂತೇಳಿ ಇಲ್ಲಿ ಇಳಿದ್ವಿ. ನಾವು KSRTC ಬಸ್ ಮಾಡಿ ಹೋಗಿದ್ದು. ಇದು ವಿನೋದ ಯಾತ್ರಾ ಅಂತೇಳಿ ಬಸ್ ಇರುತ್ತೆ KSRTC ಟೂರ್ ಹೋಗೋದಕ್ಕೆ ಆಗಿ. ಆ ಬಸ್ ಬುಕ್ ಮಾಡಿ ನಾವೆಲ್ಲರೂ ಬಂದಿದ್ದು ನೋಡಿ. ಎಲ್ಲರೂ ಸುಮಾರು ಹೊತ್ತು ಇಲ್ಲಿ ಸ್ಪೆಂಡ್ ಮಾಡಿದ್ದು. ಸುಮಾರು ಜನರಿಗೆ ಫೋಟೋ ತೆಗಿಲಿಕ್ಕೆ, ರೀಲ್ಸ್ ತೆಗಿಲಿಕ್ಕೆ ಅಂತೇಳಿ ಸುಮಾರು ಹೊತ್ತು ಅಲ್ಲಿ ನಿಂತಿದ್ವಿ. ಅಲ್ಲಿಂದ ನೋಡಿ ಇಲ್ಲಿ ಬರ್ತಾ ಟೀ ಎಸ್ಟೇಟ್ ಮಧ್ಯೆ ಹೊಳೆ, ಹೀಗೆ ಒಂದು ಹೊಳೆ ಎಲ್ಲ ಇತ್ತು. ತುಂಬ ಲೈವಾಗಿ ನೋಡುವಾಗ ತುಂಬ ಚೆಂದ ಇದು. ಆ ಕಡೆ ರಾತ್ರಿ ಕತ್ತಲೆ ಆಗ್ತಾ ಬಂತು. ಈ ಟೈಮಲ್ಲಿ ತುಂಬ ಗಾಳಿ, ನಮಗೆ ಚಳಿ ತುಂಬ ಇರುತ್ತೆ. ಇടുക്കി, ಆ ಮೂನಾರ್ ಆ ಸೈಡ್ ಆ ಭಾಗದಲ್ಲೆಲ್ಲ ತುಂಬ ನಮ್ಮ ಕೊಡಗು ಥರ ತುಂಬ ಚಳಿ ಇರೋ ಜಾಗ ಅದು. ಅಲ್ಲಿಂದ ಇಲ್ಲಿ ಬಂದು ನಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ಇತ್ತು, ಚಾಯ ಹುಡಿ ಎಲ್ಲ ತೆಗಿಲಿಕ್ಕೆ ಆಗಿ. ಅಲ್ಲಿಂದ ಸುಮಾರು ಜನರು ಚಾಯ ಹುಡಿ, ಏಲಕ್ಕಿ ಆ ಥರ ಎಲ್ಲ ತಗೊಂಡ್ರು ನೋಡಿ. ನಾವು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ನೋಡಿ, ಇಲ್ಲೊಂದು ಟೀ ಎಸ್ಟೇಟಲ್ಲಿ ಆರೆಂಜ್, ದೂರ ಚಿಕ್ಕ ಗಿಡದಲ್ಲಿ ಆರೆಂಜ್ ಕಲರಾಗಿ ತುಂಬ ಕಾಣುತ್ತೆ ಅಲ್ವಾ, ಅದೆಲ್ಲ ಫುಲ್ಲು ಆರೆಂಜ್. ಅದು ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದೆಲ್ಲ ಆರೆಂಜ್ ಗಿಡ, ಅದು ಫುಲ್, ಆ ಗಿಡ ಫುಲ್ ಇರುತ್ತೆ. ಕುಯ್ಲಿಕ್ಕೇನಾಗಿಲ್ಲ, ದೂರ ಇರೋದ್ರಿಂದ ಎಲ್ಲರೂ ಮತ್ತೆ ರಾತ್ರಿ ಆಗ್ತಾ ಬಂತಲ್ವ, ಅದಕ್ಕೆ ನಾವು ಎಲ್ಲೂ ಇಳಿದಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಜಾಗದಲ್ಲಿ ಇಳಿದು ಡ್ಯಾನ್ಸ್ ಎಲ್ಲ ಮಾಡಿ ಅಲ್ಲಿಂದ ಹೋಗ್ತೀವಿ.
ಒಂದೊಂದು ಜಾಗದಲ್ಲಿ ಈಗ ಆನೆ ಎಲ್ಲ ಇರೋದ್ರಿಂದ ಬೇಗ ಹೋಗಬೇಕು. ನಾವು ಹೋಗೋ ಜಾಗದಲ್ಲಿ ಆನೆ ಎಲ್ಲ ಬರೋ ಜಾಗ ಇದೆ, ಅದಕ್ಕೆ ಬೇಗ ಹೋಗಬೇಕು ಅಂತೆಲ್ಲ ಹೋಗ್ತಿದ್ದೀವಿ. ನೋಡಿ, ಇಲ್ಲೊಂದು KSRTC ಡಬಲ್ ಟಕ್ಕರ್ ಬಸ್ ಇತ್ತು. ಅಲ್ಲಿಂದ ಈ ಥರ ಪುನಃ ಅದೆಲ್ಲ ನೋಡಿ ಪುನಃ ಹೀಗೆ ಹೋಗ್ತಾ ಇದ್ವಿ. ಇಲ್ಲೊಂದು ಆಫ್ ರೋಡ್ ಸಿಗುತ್ತೆ. ಆಫ್ ರೋಡ್ ಹತ್ರ ಇಲ್ಲೊಂದು ಗುಹೆ ಇದೆ, ನಾನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೊಂದು ಗುಹೆ, ಹಳೇ ಕಾಲದ ಗುಹೆ ಇದೆ. ಆದರೆ ಈಗ ಜನರು ಅಲ್ಲಿ ಟೂರ್ ಬಂದು ಸುಮ್ಮನೆ ಅದರೊಳಗೆ ಫುಲ್ ಕತ್ತಲು. ಎಲ್ಲರೂ ಆ ಕಡೆ ಬಂದು ಒಂಥರ ಸ್ಮೆಲ್. ಅದರೊಳಗೆ ಯಾರು ನೀಟಾಗಿ ಮಡ್ಗೆ ಇಲ್ಲ, ತುಂಬ ಸ್ಮೆಲ್ ಆಗಿದ್ದರಿಂದ ಅಲ್ಲಿ ತುಂಬ ಹೊತ್ತು ನಿಲ್ಲಕ್ಕಾಗಲಿಲ್ಲ. ನೋಡಿ, ಗೋಡೆಯಲ್ಲಿ ಒಂದು ಪಕ್ಷಿ ಚಿಕ್ಕ ಮರಿ ಇತ್ತು. ಮೇಲ್ಗಡೆ ಎಲ್ಲ ಬಾವಲಿಗಳು ಹೀಗೆ ತೂಗಾಡ್ತಾ ಇದ್ವು, ಸುಮಾರಿತ್ತು. ನಾವು ಅಲ್ಲಿಂದ ಅದೆಲ್ಲ ನೋಡಿ ಈ ಕಡೆ ಬಂದ್ವಿ. ಅಲ್ಲಿ ನೋಡಿ, ನಮ್ಮ ಜೋಳ ಉಂಟಲ್ವ, ಅದು ಬೇಯಿಸಿ ಕೊಡ್ತಾರೆ. ಬೇಯಿಸಿ ಅದಕ್ಕೆ ಉಪ್ಪು, ಮೆಣಸಿನ ಹುಡಿ ಹಾಕಿ ನಿಂಬೆ ಹುಳಿಯಲ್ಲಿ ಉಜ್ಜಿ ಕೊಡ್ತಾರೆ. ತುಂಬ ಟೇಸ್ಟಿ ಇರುತ್ತೆ. ಅದು 2 ನಾವು ತೆಗೆದು ತಿಂದ್ವಿ. ತುಂಬ ಟೇಸ್ಟಾಗಿತ್ತು. ಮತ್ತು ಅದು ಸುಟ್ಟು ಕೊಡ್ತಾರೆ. ಸುಟ್ಟು ಕೊಡೋದು ಅದು ತುಂಬ ಚೆಂದ ಇರುತ್ತೆ. ಅಲ್ಲಿಂದ ಇಲ್ಲಿ ಬಂದು ಸ್ವಲ್ಪ ದೂರ ಬಂದು ಪುನಃ ಅಲ್ಲಿ ನಿಲ್ಲಿಸಿ, ಇಲ್ಲಿ ಡ್ಯಾನ್ಸ್ ಎಲ್ಲ ಇತ್ತು. ಹಾಡು, ನಮಗೆ ಹಾಡು ಎಲ್ಲ ಮಡಗಿ ಎಲ್ಲರೂ ಸೇರಿ ಇಲ್ಲಿ ಸುಮಾರು ಹೊತ್ತು, ಸುಮಾರು ಒಂದು ಗಂಟೆ ಹೊತ್ತೆಲ್ಲ ಸುಮಾರು ಡ್ಯಾನ್ಸ್ ಎಲ್ಲ ಮಾಡಿ ಇಲ್ಲಿಂದ ಹೋಗ್ತೀವಿ. ನೋಡಿ, ಮಕ್ಕಳೆಲ್ಲ ಹಾಡೆಲ್ಲ ಹಾಕಿ ಡ್ಯಾನ್ಸ್ ಮಾಡ್ತಿದ್ದಾರೆ. ತುಂಬ ಚೆಂದ ಇತ್ತು. ಆವತ್ತಿನ ದಿವಸ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆಂದ ಇತ್ತು. ಅಲ್ಲಿಂದ ಈಗ ಎಲ್ಲರೂ ರಾತ್ರಿ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಇದೇ ಥರ ವೀಡಿಯೋಸ್ ಎಲ್ಲ ಬರುತ್ತೆ, ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಬರುತ್ತೆ, ತಪ್ಪದೆ ನೋಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಬಾಯ್.